ಮಾಹಿತಿಗಳು. ಸ್ನೇಹಿತರೆ, ನನಗೆ ಎಷ್ಟೋ ಜನ ಕೇಳಿದ್ರು, ಒಂದು ಕ್ಲಬ್ಗೆ ಅಥವಾ ಒಂದು ಅಕಾಡೆಮಿಗೆ, ಕ್ರಿಕೆಟ್ ಅಕಾಡೆಮಿಗೆ ಸೇರ್ಕೋಬೇಕಂದ್ರೆ ಎಷ್ಟು ಫೀಸ್ ನಾರ್ಮಲ್ ಆಗಿ ಖರ್ಚಾಗುತ್ತೆ, ಅಥವಾ ನಾವು ಸೇರ್ಬೇಕಂದ್ರೆ ಎಷ್ಟು ಅಮೌಂಟ್ನ ಖರ್ಚು ಮಾಡಬೇಕಾಗುತ್ತೆ ಅಂತ ಕೇಳಿದ್ರು. ಆ ಒಂದು ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಅಥವಾ ಒಂದು ಆನ್ಸರನ್ನು ಕೊಡ್ತೀನಿ. ದಯಮಾಡಿ ಯಾರು ವಿಡಿಯೋನ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ, ನಿರ್ದಿಷ್ಟವಾಗಿ ಪ್ರತಿಯೊಂದು ಅಕಾಡೆಮಿಗೆ ಇದೇ ರೀತಿಯಾಗಿ ಅಮೌಂಟ್ ಸ್ಟ್ರಕ್ಚರ್ ಇದೆ, ಫೀಸ್ ಸ್ಟ್ರಕ್ಚರ್ ಇದೆ ಅಂತ ಯಾವುದೇ ರೀತಿಯಾಗಿ ಹೇಳೋಕೆ ಆಗೋದಿಲ್ಲ. ಈಗ ಕೆಲವೊಂದು ದೊಡ್ಡ ಸಿಟಿ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಬೆಂಗಳೂರು, ಮಂಗಳೂರು ಮತ್ತು ಶಿವಮೊಗ್ಗ, ದಾವಣಗೆರೆ, ಹುಬ್ಳಿ, ಈ ರೀತಿಯಾದ ದೊಡ್ಡ ಸಿಟಿಗಳಲ್ಲಿ ಕೆಲವೊಂದು ದೊಡ್ಡ ಅಕಾಡೆಮಿಗಳು ಕೂಡ ಇರುತ್ತವೆ, ಹಾಗೆ ಸಣ್ಣ ಅಕಾಡೆಮಿ ಕೂಡ ಇರುತ್ತವೆ. ಈ ಒಂದು ಅಕಾಡೆಮಿಗಳಲ್ಲಿ ವೇರಿಯೇಷನ್ ಏನಪ್ಪಾ ಅಂತ ಹೇಳೋದಾದ್ರೆ, ದೊಡ್ಡ ಅಕಾಡೆಮಿಗಳಲ್ಲಿ ಎಜುಕೇಶನ್ ಮತ್ತೆ ಅದೇ ರೀತಿಯಾಗಿ ಡಯಟರಿ ಮೇಂಟೆನೆನ್ಸ್ ಮತ್ತೆ ಇದೇ ರೀತಿಯಾಗಿ ಹಾಸ್ಟೆಲ್ ವ್ಯವಸ್ಥೆ ಕೆಲವೊಂದು ಅಕಾಡೆಮಿಗಳಲ್ಲಿ ಈ ರೀತಿ ಇದೆ. ಅಂತ ಅಕಾಡೆಮಿಗೆ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಆಗುತ್ತೆ. ಅದೇ ರೀತಿಯಾಗಿ ಚಿಕ್ಕ ಅಕಾಡೆಮಿಗಳು ನೀವು ನೋಡೋದಾದ್ರೆ ಅಲ್ಲಿ ಯಾವುದೇ ರೀತಿಯಾಗಿ ಅಕಾಮಿಡೇಷನ್ ಈ ರೀತಿಯಾಗಿ ಏನು ಇರೋದಿಲ್ಲ, ಜಸ್ಟ್ ಕ್ರಿಕೆಟ್ ಕೋಚಿಂಗ್ ಮಾತ್ರ ಕೊಡ್ತಾ ಇರ್ತಾರೆ. ಅಲ್ಲೆಲ್ಲ ಕಡಿಮೆ ಇರುತ್ತೆ ಅಮೌಂಟ್, ಮತ್ತೆ ನಿರ್ದಿಷ್ಟವಾಗಿ ಇಷ್ಟೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಯಾವ ರೀತಿ ಕೋಚಸ್ ನ ಕರೆಸ್ತಾರೆ ಮತ್ತು ಅವರ ಸ್ಕೆಚಮೆಟಿಕ್ ಒಂದು ಥಾಟ್ ಏನಿರುತ್ತೆ ಆ ಒಂದು ಅಕಾಡೆಮಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಆ ಒಂದು ಕನ್ಸಿಸ್ಟೆನ್ಸಿ ಮೇಲೆ ಅವರು ಫೀಸ್ ಅನ್ನ ತಗೊಂತಾರೆ. ಈಗ ಚಿಕ್ಕ ಊರುಗಳಲ್ಲಿ, ಈಗ ಎಕ್ಸಾಂಪಲ್ ಒಂದು ತಾಲೂಕು ಮಟ್ಟ ಒಂದು ಸಣ್ಣ ಡಿಸ್ಟಿಕ್ ಇರುತ್ತೆ, ಅಂತ ಒಂದು ಪ್ಲೇಸ್ಗಳಲ್ಲಿ ಅಷ್ಟೊಂದೇನು ಅಮೌಂಟ್ ಇರಲ್ಲ ಸ್ಟ್ರಕ್ಚರ್ ಕ್ರಿಕೆಟ್ಗೆ. ಬಟ್ ನೀವು ಯಾವ ಒಂದು ಅಕಾಡೆಮಿಗೆ ಅಥವಾ ನೀವು ಈಗ ಒಂದು ಯಾವುದೋ ಪ್ರದೇಶದಲ್ಲಿ ಇದ್ದೀರಾ ಅಂದ್ರೆ ನಿಯರ್ ಬೈ ನೀವು ಯಾವ ಒಂದು ಅಕಾಡೆಮಿಗೆ ಸೇರ್ಬೇಕು ಅನ್ಕೊಂಡಿರ್ತೀರಾ, ಆ ಅಕಾಡೆಮಿಯಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ನೀವು ಎನ್ಕ್ವೈರಿ ಮಾಡಲೇಬೇಕಾಗುತ್ತೆ. ಇದ್ರ ಬಗ್ಗೆ ಅವಾಗಲೇ ಗೊತ್ತಾಗೋದು ನಿಮಗೆ ಈ ಒಂದು ಕ್ರಿಕೆಟ್ ಅಕಾಡೆಮಿಗೆ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ ಅಂತ. ಯಾಕಂದ್ರೆ ಕರ್ನಾಟಕದಲ್ಲಿ ಹಲವಾರು ಕ್ರಿಕೆಟ್ ಅಕಾಡೆಮಿಗಳಿವೆ. ಯಾವುದೇ ಒಂದು ಅಕಾಡೆಮಿಗೆ ಇದೇ ರೀತಿಯಾಗಿ ನಿರ್ದಿಷ್ಟವಾಗಿ ಅಮೌಂಟ್ ಇದೆ ಅಥವಾ ಫೀಸ್ ಸ್ಟ್ರಕ್ಚರ್ ಇದೆ ಅಂತ ಹೇಳಕ್ ಆಗೋದಿಲ್ಲ. ಹಾಗಾಗಿ ನೀವು ಯಾವ ಒಂದು ಅಕಾಡೆಮಿಗೆ ಸೇರ್ಬೇಕು ಅನ್ಕೊಂಡಿರ್ತೀರಾ, ಗೂಗಲ್ ಅಲ್ಲಿ ನಿಮಗೆ ನಂಬರ್ ಸಿಗುತ್ತೆ, ಸರ್ಚ್ ಮಾಡಿದ್ರೆ. ಅದ್ರ ಬಗ್ಗೆ ಬೇಕಂದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಯಾವ ರೀತಿಯಾಗಿ ಸರ್ಚ್ ಮಾಡಬೇಕು ಅಂತ ಹೇಳಿ. ಆ ಒಂದು ಅಕಾಡೆಮಿನ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ತಿಳ್ಕೋಬಹುದು ಈ ಒಂದು ಮಾಹಿತಿನ. ಇದೇ ರೀತಿಯಾದ ಹೆಚ್ಚಿನ ಕ್ರೀಡಾ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.